ಮಹಾರಾಜರ ಅರ್ಬಾಟ ಭಾರಿ ಐತಪ್ಪ. ನಾನು ಬಟ್ಟೆ ಹಣ್ಣು ಗೊಂಬೆ ಅಂತ ಮಾಡ್ಕೊಂಡಿದ್ದೆ, ನೀವ್ ನೋಡಿದ್ರೆ ಮಹಾರಾಜ ನಿಲ್ಸ್ಬಿಟ್ಟೆ. ಮಹಾರಾಜರು ಅವರು ಹೌದಾ? ಮಾತಾಡ್ಸ್ಬೇಕಾ? ಸಲಾಮುದಿ. ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ. ನಾವು ಯಾರೆಂದರೆ ಕಸ್ತೂರಿ ತಿಲಕ, ಲಲಾಟ ಪದಕ, ವೃಕ್ಷಸ್ಥನ ಕೌಸ್ತುಭ, ನರಮುಕ್ತಿ ಕಿಂಕರ, ತಳತಳ ವೇಣಾಂಕರ, ಹಾಲಗೋಪಾಲ ಚೂಡಾಮಣಿ ಎಂದು ಕಾಲ ಕಾಲಕ್ಕೆ ಹಾಲು ಮೊಸರು ಬೆಣ್ಣೆ ನಾವು ತಿಂದೇಳ್ರಿ ಇವನ್ನ. ಇವುಗಳನ್ನು ಕದ್ದು ತಿನ್ನ ತಕ್ಕ ಇಂಥವ್ ಮಾಡ್ಯಾಲ ನಾವು. ವೇಣುಗೋಪಾಲನ ಮಕ್ಕಳಾದ ಬಾಲಗೋಪಾಲನೆಂದು ತಿಳಿಯಲೇ ಸಾರಥಿ. ಗೊತ್ತಾಯ್ತು ಸ್ವಾಮಿ. ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ಏಲೈ ಸಾರಥಿ, ನಮ್ಮ ಬಿರುದಾವಳಿಯನ್ನು ಪರಾಕು ಮಾಡುವನಾಗು. ಹಾಗೆ ಆಗಲಿ ಮಹಾಸ್ವಾಮಿ. ಮೂರು ದಿನ ಸ್ವಾಮಿ, ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ. ನಮ್ಮ ಅಭಿಸಾರವೇನೆಂದರೆ ವೇಣುಗೋಪಾಲನ ಮಕ್ಕಳಾದ ಬಾಲಗೋಪಾಲನೆಂದು ತಿಳಿಯಲೇ ಸಾರಥಿ. ಗೊತ್ತಾಯ್ತು ಸ್ವಾಮಿ. ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ನಮ್ಮ ಕೀರ್ತಿಯನ್ನು ಅರ್ತಿಯಿಂದ ಪೂರ್ತಿ ಮಾಡುವನಾಗು. ಹಾಗೆ ಮಾಡಿ. ನಾನು ಯಾವತ್ತು ಭೂಮನವನ್ನು ಸಂಚಾರ ಮಾಡುತ್ತಾ ವಾರಣ, ಕಾಶಿ, ಜಗನ್ನಾಥಪುರಿ, ಶ್ರೀಶೈಲ ಇವುಗಳನ್ನು ಸಂಚಾರ ಮಾಡಿ ವಾರಣಾಪುರದಲ್ಲಿ ದುರಧೀರರಾದ ಶುಂಭ, ನಿಶುಂಭ, ರಕ್ತ ಬೀಜಾಸುರ ಮೊದಲಾದವರು ಮಹಿಷಾಸುರನನ್ನು ಸಂಹರಿಸಿದ ಬಾಲೆ ಎಂದು ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ. ನಮ್ಮ ಪವಿತ್ರವಾದ ನಾಮವನ್ನು ಕೇಳುತ್ತೀಯ. ಈ ತ್ರಿಕಾಂಡ ಬ್ರಹ್ಮಾಂಡಕ್ಕೆ ಜನ ಅಪ್ಪಳಿಯಂತೆ ನಡೆಸುವ ದಿಕ್ಪಾಲಕರು ಅಗ್ರಗಣ್ಯನಾಗಿ ಅಮರಾವತಿ ಪಟ್ಟಣಕ್ಕೆ ಸೂರ್ಯಕಾಂತಿಯಂತೆ ಸಾರಥಿ. ಗೊತ್ತಾಯ್ತು ಸ್ವಾಮಿ. ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ನಾವು ಇಲ್ಲಿಗೆ ಬಂದ ಕಾರಣವೇನೆಂದರೆ ನಮ್ಮ ಅಷ್ಟದಿಕ್ಪಾಲಕರಾದ ಪಟ್ಟಣದ ವ್ಯವಸ್ಥೆಯನ್ನು ಅವರವರ ಸಮ್ಮುಖದಲ್ಲಿ ಹಿಡಿಯಲು ಉದ್ದೇಶ ಪುರಾಣವಾಯ್ತಯ್ಯ ಹನುಮ. ಹಾಗೆ ಮಾಡು ಹೋದನ. ಇನ್ನೊಬ್ರದಾರ ಎಂತ ಮಾಡಿ ಕುರುಗಿಂಡ ಸಾಕಿನ ಮಹಾರಾಜರಂತೆ. ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ. ನಾವು ಯಾರಂದರೆ ಕ್ರಾಂತಿಯಿಂದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನೀರಾಗಿಸುತ್ತಾ ವೈಭವದಿಂದ ಅಗ್ನಿಲೋಕವನ್ನು ಪರಿಪಾಲಿಸುವ ಗೊತ್ತಾಯ್ತು ಅಗ್ನಿದೇವ. ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ಎಲೆ ಹನುಮ, ಇಲ್ಲಿಗೆ ಬಂದ ಕಾರಣವೇನೆಂದರೆ ವಿಠಲಕರ ಸಂಜಾತವಾದ ಬಹಳ ಆತುರದ ಬಂದಾರ ಅವ್ರ. ನಮ್ಗೆ ಅಲ್ಲಿ ಕೆಲಸ ಐತೆ. ಅವ್ರು ಔತಣ ಮಾಡ್ಕೆ ಬಂದಾರ. ಮಾತಾಡ್ಸೋರಂದ್ರ ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ. ಹನುಮ ಸ್ವಾಮಿ, ಚತುರ್ದಶ ಭುವನಂ ಬ್ರಹ್ಮಾಂಡದಳು ದೇವದಾನವರ ಯಾವತ್ತು ಕೋಟಿ ಜೀವಿಗಳನ್ನು ಮಡಿದು ಪಾಪ ಪುಣ್ಯಗಳನ್ನು ವಿಷಯ ಬಹಳ ಆಯ್ತು. ನಿನಗ್ ಬುದ್ಧಿಲ್ಲ ಬಿಡ ಮರಿ. ಇನ್ನೊಬ್ಬ ಮಹಾರಾಜರ ಮಾತಾಡ್ಸಿ ಹೋಗ್ಬಿಡ. ಆತಗ ಕೆಲಸ ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರು ತಮ್ಮ ನಾಮಾಂಕಿತವನ್ನ ಹೇಳಿ.
ಏನೆಂದರೆ ಹಾ. ಈ ಭೂಮಂಡಲದಲ್ಲಿ ಹಾ. ಪ್ರತ್ಯೇಕ ಸುತ್ತಲ ಅಬ್ಬಾ. ತಪ್ಪನ್ನು ಲೋಕಕ್ಕೆ ದರ್ಪಣದಂತೆ ಹಾ. ಸೇವಕ ಸ್ವಾಮಿ. ಕೊಟ್ಟ ದಿಕ್ಪಾಲಕರ ಮಧ್ಯದಲ್ಲಿ ಹಾ. ಚಂದ್ರ ಕಾಂತಿಯನ್ನು ಹಾ. ವರ್ಣ ಲೋಕವನ್ನು ಆಳುವ ಅಬ್ಬಾ. ವರ್ಣ ದೇವನೆಂದು ತಿಳಿಯಲೇ ದೂತ ಗೊತ್ತಾಯ್ತು ವರ್ಣದೇವ, ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ಸಾರಥಿ ಸ್ವಾಮಿ. ನಾವು ಇಲ್ಲಿಗೆ ಬಂದ ಕಾರಣವೇನೆಂದರೆ ಹಾ. ಭೂಪರ ಭೂಪ ಹಾ. ಶ್ರೀ ಹಾ. ಈಶ್ವರನಾದ ಹಾ. ದೇವೇಂದ್ರ ಭೂಪನಲ್ಲಿ ಹಾ. ಆಲೋಚಿಸುವ ಪ್ರಯುಕ್ತ ಬಂದಿರುವನಯ್ಯ ಹನುಮ. ಭಗವತಣ್ಣ, ಆಲೋಚನೆ ಬಾಳ ಐತೆ, ನಿನಗೆ ಬಿಟ್ಟದ್ದ ನಾನು ಸ್ವಲ್ಪ ಯಾಕಂಗ್ ಬಾಳ ಆಗತ್ತೆ. ನೀನು ಹೋದ್ ಸಲಿನ ಪೇಮೆಂಟ್ ಮಾಡಿಲ್ಲ, ಈ ಸಲಿನಾರ ಪೇಮೆಂಟ್ ಮಾಡೋ, ಹಂಗಿದ್ರೆ ಮಾತ್ರ ಕರೆ ಉಟ್ಲ ಬರ್ತೈತೆ, ಇಲ್ಲ ನಾ ಬರಲ್ಲ. ಮಾತಾ ಮಾತು ತಪ್ಪಂಗಿಲ್ಲ. ಕಾಲಕ್ಕೆ ಹೊಂದಿಸಿದ್ದೇನೆ. ನಿಮಗೆ ಕಲ್ಯಾಣವಾಗಲಿ ಮೇಲೆ ಕೇಳಿರಿ, ಮತ್ತು ಈ ಪೀಠದಲ್ಲಿ ವಿಶ್ರಮಿಸಿರಿ. ಆಗಬಹುದು ಮಹಾರಾಜ. ಹೇ ನಾರಾಯಣ. ಹೇ ನಾರಾಯಣ. ಹ, ನೀವು ಎಲ್ಲಿಂದ ದಿಗ್ವಿಜಯ ಮಾಡಿ ಬಂದಿರುವಿರಿ? ನಾರಾಯಣ. ಒಂದೊಂದು ಪರಿಸ್ಥಿತಿಯನ್ನು ಹೇಳಬೇಕಯ್ಯ ಸ್ವಾಮಿ. ಅಯ್ಯ ಅಮರಾವತೀಶ, ಹಾ. ನಾನು ಬಂದ ಪರಿಸ್ಥಿತಿಯನ್ನು ಹೇಳಬೇಕೇನು? ಹ, ನಾನು ಯಾವತ್ತು ಭೂಮಂಡಲವೆಲ್ಲ ಸಂಚಾರ ಮಾಡಿ ಹಾ. ವಾರಣ, ಕಾಶಿ, ಜಗನ್ನಾಥಪುರಿ, ಶ್ರೀಶೈಲ ಹಾ. ಇವುಗಳನ್ನು ಸಂಚಾರ ಮಾಡುತ್ತಾ ಹಾ. ನಮ್ಮಲ್ಲಿಗೆ ಬಂದಿರುವೇನಯ್ಯ ಅಮರಾವತೀಶ. ಹೇ. ನಾರಾಯಣ. ಎತ್ತಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವ್ಯಾರ ತಮ್ಮ ನಾಮಾಂಕಿತವನ್ನ ಹೇಳಿ. ಹನುಮ, ಸ್ವಾಮಿ. ನಮ್ಮ ವಿಸ್ತಾರವಾದ ನಾಮ ಏನೆಂದರೆ ಹಾ. ಈ ತೆರೆಯ ಸೂರ್ಯ ಕಾಂತಿಯಂತೆ ಪ್ರಜ್ವಲಿಸಿ ಹಾ. ಅನೇಕ ಪಟುಪಟದಿಂದ ಬಿರುದನ್ನು ಹೊಗಳಿಸಿಕೊಂಡು ಹಾ. ವಾರಣಾಸಿಪುರವನ್ನು ದೂರತನದಿಂದ ಹೊಳಿ ಅಬ್ಬಾ. ದುರಧೀರನೆಂದೆನಿಸಿಕೊಂಡು ಹಾ. ಕೈಲಾಸ ವಾಸಿಯಾದ ಶಂಕರನನ್ನು ಕ್ಷಣ ಮಾತ್ರದಲ್ಲಿ ಮೆಚ್ಚಿ ಹಾ. ರಕ್ತವು ಬೀಜವು ಅಬ್ಬಾ. ಹಾ. ರಕ್ತ ಬೀಜಾಸುರ ಭೂಮನೆಂದು ತಿಳಿಯಲು ಸೇವಕ ಗೊತ್ತಾಯ್ತು ಮಹಾರಾಜನೇ, ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ಎಲೈ ಸೇವಕ
ಸ್ವಾಮಿ ನಾನು ಈ ಸಭೆಗೆ ಬಂದ ಅಂದವೇನೆಂದರೆ ಹ ನನ್ನ ರಾಜ್ಯದ ರೀತಿ ನೀತಿಯನ್ನು ಅರಿಯಬೇಕಾಗಿದೆ. ಹ ಆದ ಕಾರಣ ಹ. ನನ್ನ ಮಂತ್ರಿ ಸೇನಾಧಿಪತಿಗಳನ್ನು ಬೇಗನೆ ಕರೆತರಬರಾಗುವುದು. ಯಾಕಾಗಲ್ಲ ಈಗಲೇ ಕೈತರವನು ಯಾ ಬಾರಿ ಕಟ್ಟ ಬಿಡೋನಿಗ ಎಲ್ಲ ನಾನು ಔಟ್ ಆಫ್ ಕಂಟ್ರಿ ಆಗದಾನೆ ಈಗ ಬರಕ್ಕಾಗದಲ್ಲ. ನಾನು ಒಂದು ಚಡ್ಡಿ ಹೊಲಸೋ ಪ್ರಯುಕ್ತವಾಗಿ ಔಟ್ ಆಫ್ ಕಂಟ್ರಿ ಆಗದಾನೆ. ಈಗ ನಂಗೆ ಬರಕ್ ಆಗಲ್ಲ ಮರೆ, ನೀನ ಮಾತಾಡ್ಸಿ ಕಳಿಸ್ಬಿಡ. ಮಹಾರಾಜ ಬಂದ್ರ ಇಲ್ಲಿ ಪರಿಸ್ಥಿತಿ ನೋಡ. ನಮ್ಮವ್ರು ನಾಗರಾಜನ ಕುಕ್ಕಡೆ ಟೈಲರಿಂಗ್ ಕೊಟ್ಟು 3 ವರ್ಷ ಆಗಿ ಅವ್ನು ನೋಡಕ್ ಅವನು ಚಾಲೆಂಜ್ ಮೇಲೆ ಹೋಗಿದ್ ಔಟ್ ಆಫ್ ಕಂಟ್ರಿ ಅವಾಗ ಹೊಲಸೆ ಬರ್ತಾನೆ ಅದ ಚಾಲೆಂಜ್. ಆದ್ರೂ ಇಷ್ಟು ಊತ ಬಿಟ್ಟ ಔಟ್ ಆಫ್ ಕಂಟ್ರಿಯಾಗ ನಾಗರಾಜ ನಿಂದ ಎಷ್ಟು ಊತ ಬಿಡ್ತದ ಭಂಗ ಬರ್ತದೆ. ಅಷ್ಟ ನೀ ಕರೆದೆ ನೋಡಿ ನನ್ನ ಇದು ಇಲ್ಲ ವೀಸಾನೇ ಇಲ್ಲ ಏನಿಲ್ಲ. ಈಗ ನೀ ಬರ್ಬೇಕು ನನ್ನ ಜೊತೆಗೆ. ಹೌದಣ್ಣ ಅದಾತ್ಲಾಗ ಟೈಮ್ ನಾನು ಹೆಡ್ಸಿ ಕುಂಡಿಸಿ ಬಂದೆ. ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವೇ ತಮ್ಮ ನಾಮಾಂಕಿತವನ್ನ ಹೇಳಿ. ಏನೈ ಸಾರಥಿ ಸ್ವಾಮಿ ನಾವು ಯಾರೆಂದರೆ ಹ. 3 ಲೋಕಕ್ಕೂ ಮೀರಿದವರ ಶಿರ ಕಡಿದು ಅಬ್ಬಾ. ಅವರ ಸ್ವತ್ತುಗಳನ್ನು ಸ್ವಾಧೀನಪಡಿಸಿ ಛೇ 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 ಛೇ. ಮೀರಿದವರ ದಂತುಗಳನ್ನು ಮುರಿದು ಹ. ಗಡಿಪಾರು ಮಾಡಿಸಿ ಹ. ಬಿಡದೆ ಧೀರತನದಿಂದ ಹ. ವಾರಣಾಸಿಪುರವನ್ನು ಪರಿಪಾಲಿಸುವ ಅಬ್ಬಾ. ರಕ್ತ ಬೀಜಾಸುರನ ಹ. ದಿಟ್ಟ ಪ್ರಧಾನಿಯನ್ನು ತಿಳಿಯಲೈ ಹನುಮ. ಗೊತ್ತಾಯ್ತು ಸ್ವಾಮಿ. ಈ ಸಭೆಗೆ ಬಂದ ಕಾರಣವನ್ನು ತಿಳಿಸಿ. ಸಾರಥಿ ಎದ್ದಿದ್ದೇನೆ ಸ್ವಾಮಿ, ಬಿದ್ದಿಲ್ಲ. ತಾವೇ ತಮ್ಮ ನಾಮಾಂಕಿತವನ್ನ ಹೇಳಿ. ಸಾರಥಿ ಸ್ವಾಮಿ ನಾವು ಯಾರೆಂದರೆ ಹ. ಅಮರಾವತಿಪುರವನ್ನು ಅಬ್ಬ ಕಡು ವೈಭವದಿಂದ ಆಳುವ ಹ. ದಿಟ್ಟ ರಕ್ತ ವಿಜಾಸುರ ಮಹಾರಾಜನ ಹ. ಸೇನಾಧಿಪತಿ ಎಂದು ತಿಳಿಯಲೈ ಸಾರಥಿ. ಗೊತ್ತಾಯ್ತು ಸ್ವಾಮಿ. ಈ ರಂಗ ಮಂಟಪಕ್ಕೆ ಬಂದ ಕಾರಣವನ್ನು ಹೇಳಿ. ಹರೈ ಸಾರಥಿ ಸ್ವಾಮಿ ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ಹ. ನಮ್ಮ ಶೂರನಾದ ಹ. ರಕ್ತ ವಿಜಾಸುರ ಮಹಾರಾಜರು ಹ. ಕೊರತದಿಂದ ಬರ ಹೇಳಿದ ಕಾರಣ ಹ. ಬರುವಂತವಾಯಿತ ದೂತ ಹರೈ ದೂತ ಹ. ಅವರು ಎಲ್ಲಿ ಇರುವರು ಹ. ಬೇಗನೆ ತೋರಿಸುವರು. ಮಹಾರಾಜರೇ, ನಿಮ್ಮ ಮಹಾಭಾಗದಲ್ಲಿ ಇರುವರು. ಹೌದನ ಅವರು ಮಹಾರಾಜನೊಳಗೆ ಬಂದಾರ. ನೋಡಪ್ಪ ನೀವು ವೀಸ ಎಂತ ಮಾಡ್ತೀಯ? ನೀವು ಹೋಗಪ್ಪ ಬರ್ತೀವಲ್ಲ? ಸರಿ ತಾನೆ. ಅಗ್ರಗಣ್ಯನಾದ ರಾಜೇಂದ್ರ ತಮ್ಮ ಪಾದಗಳಿಗೆ ಈ ದಿಟ್ಟ ಪ್ರಧಾನಿಯು ವಂದಿಸಿರುವೆನು. ಅಯ್ಯ ಮಂತ್ರಿ ಶೇಖರ, ಹ. ನಿನ್ನ ಮಂಗಲವಾಗಲಿ ಮೇಲೆ ಕೇಳುವಂತ ಎದ್ದಿದ್ದೇನೆ ದೇವ. ಸಮಾನವ ರಕ್ತ ವಿಜಾಸುರ ಮಹಾರಾಜ, ನಿಮ್ಮ ಪಾದಕ್ಕೆ ಈ ಸೇನಾಧಿಪತಿಯು ವಂದಿಸುತ್ತೇನೆ. ಅಯ್ಯ ಸೇನಾಧಿಪತಿ, ನಿನಗೆ ಉಮಾರಮಣನ ಕಾವಲೇ ಮಾಯ
ನಡೆಸುವುದರಲ್ಲಿ ಯಾವ ಕೊರತೆಯೂ ಇಲ್ಲದೆ ಪ್ರಜೆಗಳು ಇರುವರು. ಆದರೆ ಆ ಮದಮತ್ತರಾದ ದೇವತೆಗಳನ್ನು ನುಂಗುವ ಏರ್ಪಾಡಿನಲ್ಲಿರುವರು ರಾಜೇಂದ್ರ. ಒಳ್ಳೆಯದು ಮಂತ್ರಿ, ನಿನ್ನ ವೀರ ಓಣಿಯನ್ನು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನಿನ್ನ ಆಸ್ಥಾನದಲ್ಲಿ ಮಂಡಿಸುವ ಹಾಗೆ ಆಗಲಿ ದೇವ. ಅಯ್ಯ ಸೇನಾಧಿಪತಿ, ನೀನು ನಿನ್ನ ಸೈನ್ಯದ ವ್ಯವಸ್ಥೆಯನ್ನು ಹೇಗೆ ತಿರುಗಿ ಬೇಗನೆ ಹೇಳುವ ನಾವು ಕೇಳುತ್ತಾರೆ ಅವರ ನೀನು ಚೆನ್ನಾಗಿ ಪೂಜಿಸಿದ ಹಾಗಾಯಿತು. ಇನ್ನು ಮುಂದೆ ನಮ್ಮ ಮಂದಿರಕ್ಕೆ ಗಮನ ಮಾಡುತ್ತೇವೆ. ನಾನು ಕೆಲಸ ಮೇಲದನೀಗ ನೀನ ಹೇಳಿ ಕಳ್ಸಿದಲ್ಲಪ್ಪ ಕೆಲಸ ಕೆರೆಬೇಟಿ ಕೆಲಸ. ಹಾ ಎಲ್ಲ ಬಾಯಿ ನಾ ಕಾನ್ಗೋಡ್ ಬೇಟಾಗದೇನೆ ಅದು ಭಾರಿ ಪರಿಸ್ಥಿತಿ ಹದ್ಗೆಟ್ ಬಿಟ್ಟೈತೆ. ನಿನ್ನ ಮಾತು ಕೇಳ ಕೆರೆಬೇಟಿ ಬಂದು ಬ್ಯಾಟ್ ತಗ ಮಂಗ್ಯ ಆಗ್ಬಿಟ್ಟೇನೆ ಇರುತ್ತಾಗ ಅಲ್ಲಿ ಬಂದು ಹೇಳ್ತೇನೆ ವಿಷಯನ. ಆಯ್ತು ಮಹಾರಾಜ, ಒಂದು ಬಹಳ ಟೈಮ್ ಆಗೈತಿ. ಮಹಾರಾಜರು ಬಂದಾರ ಅಂದೆ ಹೋಗ ನಿನ್ನ ಮನೆ ನಿನ್ನ ಕೇಳಿ ಹೋಗಂದ. ಅಲ್ಲ ನೀನು ಕಾನ್ವಾಡಿ ಕಳಿಸಿ ನಿಟ್ಟೆಕಿ ಬಂದಿಲ್ಲ, ನೀ ಎಂತ ಬುದ್ಧಿವಂತಿರ್ಬೋದ ನೋಡ್ಕೆ. ಎಂತ ಹಲವ ಕೊಟ್ಬಿಟ್ಟೆ ಏನ ನೀನ ಅದ ನಿನ್ನ ಅಷ್ಟಿಲ್ಲ ಮುಡ್ಯಾವ. ಹಾ ಸಿರ್ಸಿಯವರು ಸಿದ್ದಾಪುರದವ್ರು ಆದ್ರೆ ಎಲ್ಲ ಮುಡ್ಯಾವ. ಅಂದ್ರೆ ಒಂದು ಖುಷಿ ಆಯ್ತು, ಫಸ್ಟ್ ಸೆಕೆಂಡು ಸ್ವರ್ಧ ತಾಲೂಕಿಗೆ. ಹೌದೌದು.